ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI ಕಮ್ಯುನಿಸ್ಟ್ ಪಕ್ಷದಿಂದ ನಾನು SM ಶರ್ಮಾ ಲೋಕಸಭಾ ಕಣಕ್ಕೆ ಇವತ್ತು ಇಳಿತಾ ಇದ್ದೀನಿ. ನಮ್ಮ ಪಕ್ಷದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಾಗೇ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದಿಂದ ಹಲವಾರು ಜನ ಚಳವಳಿಯನ್ನು ನಾವು ಬೆಳೆಸ್ತಾ ಇದ್ದೀವಿ. ಗುಲ್ಬರ್ಗದಲ್ಲಿ ತೊಗೊಂಡ್ರೆ ನೀವು ಗುಲ್ಬರ್ಗ ನೀರಿನ ಸಮಸ್ಯೆ ತೊಗೊಂಡು ನಾವು 84ರಿಂದನೂ ಕೂಡ ಹೋರಾಟನ ಬೆಳೆಸ್ತಾ ಇದ್ವಿ. ಗುಲ್ಬರ್ಗಕ್ಕೆ ಭೀಮಾ ಪ್ರಾಜೆಕ್ಟನ್ನು ಮೊಟ್ಟ ಮೊದಲೇ ಬೇಡಿಕೆ ಇಟ್ಟುಬಿಟ್ಟು ಅದನ್ನು ನಾವು ಅಚೀವ್ಮೆಂಟು ಆಯಿತು. ಭೀಮಾ ಪ್ರಾಜೆಕ್ಟು ಮೊದಲು ಇರಲಿಲ್ಲ ಅದು. ಸೊ ಇವನ್ನ ಕೃಷ್ಣದಿಂದ ಬೇರೆ ಬೇರೆ ಕಡೆಯಿಂದ ನೀರು ತಂದು ಜನಗಳಿಗೆ ಕೊಡುವಂಥ ಸ್ಥಿತಿ ನೀವು ಅವತ್ತಿನ ಕಾಲದಲ್ಲಿತ್ತು. ಆಗಿನಿಂದಲೂ ಕೂಡ SUCI ಕಮ್ಯುನಿಸ್ಟ್ ಪಕ್ಷದಿಂದ ಆ ಹೋರಾಟಕ್ಕೆ ನೇತೃತ್ವ ಕೊಟ್ಟು ಒಂದು ಗೆಲುವನ್ನು ಗಳಿಸಿತು. ಅದಲ್ಲದೆ ಇವತ್ತು ನಿರುದ್ಯೋಗ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಹಲವಾರು ಕಡೆ ಇವತ್ತು ಹುದ್ದೆಗಳ ಖಾಲಿ ಇದ್ದರೂ ಸಹಿತ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಬರೀ ಗುತ್ತಿಗೆ ಪದ್ಧತಿ ಮೇಲೆ ಇಡೀ ಇಲಾಖೆಗಳನ್ನು ಗುಲ್ಬರ್ಗ ಅಂತಹ ಯೂನಿವರ್ಸಿಟಿಯನ್ನು 20 ವರ್ಷದಿಂದ ಅಲ್ಲಿ ನೇಮಕಾತಿ ಇಲ್ಲ ಸ್ನೇಹಿತರೆ. ಅಂಥ ಅಲ್ಲಿ ಕೂಡ ಇವತ್ತು ಹುದ್ದೆಗಳು ಖಾಲಿ ಇದಾವೆ. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿ ಇದ್ದರೂ ಸಹಿತ ಹುದ್ದೆಗಳು ಭರ್ತಿ ಮಾಡ್ತಿಲ್ಲ. ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಬೇಡಿಕೆ ಇದೆ. ಸೊ ಅದನ್ನು ಮಾಡಬೇಕು ಅಂತೇಳಿ ನಾವು ಗೆದ್ದು ಬಂದರೂ ಸಹಿತ ಅದನ್ನು ಮಾಡೋದಕ್ಕೆ ನಮ್ಮ ಎಲ್ಲ ಸರ್ವ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಅದಲ್ಲದೆ ಶಿಕ್ಷಣದ ವ್ಯಾಪಾರೀಕರಣ ನೋಡ್ತಾ ಇದ್ದೀವಿ. ಬೆಂಗಳೂರು ಬಿಟ್ಟರೆ ಗುಲ್ಬರ್ಗನೇ ದೊಡ್ಡ ವ್ಯಾಪಾರೀಕರಣದ ಕೇಂದ್ರ ಆಗೋಗ್ಬಿಟ್ಟಿದೆ. ಬಡ ಮಕ್ಕಳು ಇವತ್ತು ಈ ಇಂಜಿನಿಯರಿಂಗು, ಮೆಡಿಕಲ್ಲು, ಏನು ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳ್ತೀವಿ, ಒಂದು ಹಂತವನ್ನು ತೊಗೊಳಕ್ಕಾಗ್ತಾ ಇಲ್ಲ. ಸರ್ಕಾರದ ಫೀಸ್ಗೂ ಏರಿಸಿದ್ದಾರೆ. ಇನ್ನು ಪ್ರೈವೇಟ್ ಹತ್ರ ಹೋದರೆ ಅವರು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅದ್ರ ಪರಿಣಾಮ ಏನಪ್ಪ ಅಂದರೆ ಬಡ ಮಕ್ಕಳು ಬಲಿಪಶು ಆಗ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಎಲ್ಲ ವರ್ಗದ ಜನಗಳಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ ಒಂದು ಕಡೆ ಇವರು ಭಾಷಣ ಮಾಡ್ತಾರೆ, ಇನ್ನೊಂದು ಕಡೆ ಈ ಥರದ ಶಿಕ್ಷಣದ ವ್ಯಾಪಾರೀಕರಣ ಮಾಡಿ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಸ್ನೇಹಿತರೆ. ಅಲ್ಲಿ ಶಿಕ್ಷಣದ ವ್ಯಾಪಾರೀಕರಣ ನಿಲ್ಲಿಸಬೇಕು ಅಂತೇಳಿ ನಾವು ಹಲವಾರು ಸಲ ಹೋರಾಟಗಳನ್ನು ಬೆಳೆಸಿದ್ದೀವಿ. ಕೆಲವು ಕಡೆ ಗೆಲುವನ್ನು ಕೂಡ ಸಾಧಿಸಿದ್ದೀವಿ ಸ್ನೇಹಿತರೆ. ಸೊ ನಾವು ಗೆದ್ದು ಬಂದರೆ ಅದನ್ನು ನಿಲ್ಲಿಸೋಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಭಾಗದಲ್ಲಿ ನೀರಾವರಿ, ನಮ್ಮ ರೈತರು ಇವತ್ತು ಇನ್ನೂ ಇಲ್ಲಿ ತನಕನೂ ಕೂಡ ಸ್ವತಂತ್ರ ಸಿಕ್ಕ ಇಷ್ಟು ವರ್ಷಗಳಾದ್ರೂ ಒಣ ಬೇಸಾಯದಲ್ಲೇ ಅವತ್ತು ಅವರು ಜೀವನನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಬೆಲೆ ಸಿಗಲಾರ್ದೇ ಇವತ್ತು ಅವರು ಬೆವರು ಸುರಿಸಿ ದುಡಿದ್ರು ಸಹಿತ ಅವರಿಗೆ ಯಾವುದೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ತೊಗರಿಗಾಗಿರ್ಬೋದು, ಬೇರೆ ಬೇರೆ ದವಸ ಧಾನ್ಯಗಳಿಗೆ ಬೆಂಬಲ ಬೆಲೆ ಇಲ್ಲ. ಇದ್ರ ಪರಿಣಾಮ ಏನಪ್ಪ ಅಂದರೆ ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಈ ಭಾಗದಲ್ಲಿ ನೀರಾವರಿ ಆಗಬೇಕು ಅಂತ ಹೇಳಿಸಿದ ನಾವು ಬೇಡಿಕೆನೂ ಇಟ್ಟಿದ್ದೀವಿ. ಮತ್ತು ಗೆದ್ದು ಬಂದರೆ ಅದನ್ನು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸೊ ಇಷ್ಟು ನಾನಿವತ್ತು ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಸೊ ಈ ಒಂದು ಜನಪರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ದಯವಿಟ್ಟು ಜನರು ಗುಲ್ಬರ್ಗ ಜನಗಳು ವೋಟ್ ಹಾಕಬೇಕು, ನನ್ನನ್ನು ಗೆಲ್ಲಿಸ್ಬೇಕಂತೇಳಿ ಗುಲ್ಬರ್ಗ ಜನತೆಯಲ್ಲಿ ಮನವಿ ಮಾಡ್ತಾರೆ. ತಮ್ಮ ಹೆಸರು? SM ಶರ್ಮಾ, SUCI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ.